ಭಾರತ ಮತ್ತು ಪಾಕಿಸ್ತಾನ ಯಾವಾಗ ವಿಭಜನೆ ಆಯಿತು ಅದೇ ರೀತಿಯಾದಂತಹ ಕೆಲವು ಘಟನೆಗಳು ಒಂದೆಡೆ ಭಾರತದ ಗಡಿಯಲ್ಲಿ ಮರುಕಳಿಸ್ತಾ ಇದೆ. ಒಂದೆಡೆ ಪಾಕಿಸ್ತಾನಿಗರು ಭಾರತ ಬಿಟ್ಟು ಹೋಗೋದಕ್ಕೆ ಭಾವುಕರಾಗ್ತಾ ಇದ್ದಾರೆ. ಮತ್ತೊಂದೆಡೆ ಭಾರತ ಕೊಡ್ತಾ ಇರುವಂತಹ ಮಾಸ್ಟರ್ ಸ್ಟ್ರೋಕ್ಗೆ ಈಗ ಪಾಕಿಸ್ತಾನ ಕೂಡ ಪತರುಗುಟ್ಟಿ ಹೋಗ್ತಾ ಇದೆ. ಎಷ್ಟರವರೆಗೆ ಅಂತಂದರೆ ಭಯೋತ್ಪಾದಕರನ್ನ ಕಳಿಸಿ ಅನೇಕ ಭಯೋತ್ಪಾದನೆ ಘಟನೆಗಳನ್ನು ಮಾಡ್ತಾ ಇದ್ದೀರಿ ಅಂತ ಎಷ್ಟೇ ಹೇಳಿದರೂ ಕೂಡ ಒಪ್ಪಿಕೊಳ್ಳದಂತಹ ಪಾಕಿಸ್ತಾನದ ಸಚಿವರು ಈಗ ಪಾಕಿಸ್ತಾನವೇ ಈ ಭಯೋತ್ಪಾದನಾ ಕೃತ್ಯಗಳನ್ನು ಮಾಡ್ತಾ ಇದೆಯಂತ ಅವರ ಸಚಿವರೇ ಒಪ್ಕೊಳ್ತಾ ಇದ್ದಾರೆ. ಮತ್ತೊಂದೆಡೆ ಇಡೀ ದೇಶದಾದ್ಯಂತ ಪಾಕಿಸ್ತಾನಿಗಳಿಗೆ ಗೇಟ್ ಪಾಸ್ ಕೊಡುವಂತಹ ಕೆಲಸಕ್ಕೂ ಕೂಡ ಭಾರತ ಸರ್ಕಾರ ಮುಂದಾಗ್ತಾ ಇತ್ತು. ಈಗ ಕರ್ನಾಟಕದಿಂದಲೂ ಕೂಡ ಗೇಟ್ ಪಾಸ್ ಕೊಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ವೀಸಾ ರದ್ದು ಮಾಡಿ ಪಾಕಿಸ್ತಾನಿಗಳಿಗೆ ಭಾರತದಿಂದ ಗೇಟ್ ಪಾಸ್ ಕೊಡಲಾಗ್ತಾ ಇದೆ. ಕೂಡಲೇ ಇಂಡಿಯಾ ಬಿಟ್ಟು ತೊರೆಯದಿದ್ರೆ, ಹೊರಗಡೆ ಹೋಗದೇ ಇದ್ರೆ ಪಾಕಿಸ್ತಾನಿಗರಿಗೆ ಗಂಡಾಂತರ ಫಿಕ್ಸು. ಸಿಕ್ಕ ವಾಹನಗಳನ್ನು ಹಿಡಿದು ಪಾಕಿಸ್ತಾನಿ ಪ್ರಜೆಗಳು ಆದಷ್ಟು ಬೇಗ ಪಾಕಿಸ್ತಾನಕ್ಕೆ ಮರಳಿ ಹೋಗ್ಬಿಟ್ರೆ ಸಾಕಪ್ಪ ಅಂತ ಭಾರತವನ್ನು ತೊರಿತಾ ಇದ್ದಾರೆ. ಕರ್ನಾಟಕದಲ್ಲಿ ಎಷ್ಟು ಜನ ಪಾಕ್ ಪ್ರಜೆಗಳಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಈಗ ಕಾಡ್ತಾ ಇರುವಂಥದ್ದು. ಯಾಕಂದರೆ ಒಂದೆಡೆ ಈಗಾಗಲೇ ಪಾಕಿಸ್ತಾನಿ ಪ್ರಜೆಗಳು ಭಾರತವನ್ನು ತೊರಿತಾ ಇದ್ದಾರೆ. ಈ ನಡುವೆ ಅಧಿಕೃತವಾಗಿ ಯಾರ್ಯಾರಿದ್ದಾರೆ ಎಲ್ಲರೂ ಸಿಕ್ಕಿಬಿಡುತ್ತಾರೆ. ಆದರೆ ಅನಧಿಕೃತವಾಗಿ ಯಾರಿದ್ದಾರಲ್ಲ ಅವರು ಸಿಗಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಇದೇ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಎಷ್ಟು ಜನ ಪಾಕಿಸ್ತಾನಿ ಪ್ರಜೆಗಳಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಈಗ ಕಾಡ್ತಾ ಇರುವಂಥದ್ದು. ಕೇಂದ್ರ ಸರ್ಕಾರದ ನಿರ್ಧಾರದಂತೆ ರಾಜ್ಯದಲ್ಲೂ ಕೂಡ ಕ್ರಮ ಕೈಗೊಳ್ಳೋದಕ್ಕೆ ಅಂತ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ರಾಜ್ಯದಲ್ಲಿ ಇರುವಂತಹ ಪಾಕಿಸ್ತಾನ ಪ್ರಜೆಗಳನ್ನು ಹುಡುಕೋದಕ್ಕೆ ಅಂತ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಯಾಕಂದರೆ ಮುಂದುಗಡೆ ಸ್ನೇಹ ಅಂತ ಹೇಳೋದು, ಮತ್ತೊಂದೆಡೆ ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸ ಇದೆಯಲ್ಲ, ಇದನ್ನು ಇನ್ನು ಮುಂದೆ ಸಹಿಸ್ಕೊಳ್ಳೋದಕ್ಕಾಗಲ್ಲ ಅಂತ ಭಾರತ ನಿರ್ಧಾರ ಮಾಡ್ತಾ ಇದೆ. ವಿಪಕ್ಷಗಳು ಕೂಡ ಕೇಂದ್ರ ಸರ್ಕಾರಕ್ಕೆ ಯಾವುದೇ ರೀತಿಯಾದಂತಹ ಷರತ್ತುಗಳಿಲ್ಲದೆ ನಾವು ಬೆಂಬಲ ಸೂಚಿಸೋದಕ್ಕೆ ಸಿದ್ಧ ಅಂತ ಹೇಳಿದ್ದಾರೆ. ಹೀಗಾಗಿ ಇತ್ತ ಕರ್ನಾಟಕದಲ್ಲೂ ಕೂಡ ಪಾಕಿಸ್ತಾನಿ ಯಾರ್ಯಾರು ಪ್ರಜೆಗಳಿದ್ದಾರೆ ಅವ್ರನ್ನ ಹೊರದಬ್ಬೋದಕ್ಕೆ ಅಂತ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಕೂಡ ಸೂಚನೆ ಕೊಟ್ಟಿದ್ದಾರೆ. ವೆರಿಫೈ ಮಾಡ್ತಾ ಇದ್ದಾರೆ. ಅಧಿಕೃತವಾಗಿ ಇಲ್ಲಿ ಇರ್ತಕ್ಕಂಥವ್ರು, ಅನಧಿಕೃತವಾಗಿ ಇರ್ತಕ್ಕಂಥವ್ರು, ಇವೆಲ್ಲ ನಾವು ನೋಡಬೇಕಲ್ಲ. ಅದರಲ್ಲಿ ಈಗ ಪಾಕಿಸ್ತಾನೀಸು ಯಾರಿದ್ದಾರೆ, ಅಧಿಕೃತವಾಗಿ ಯಾರಿದ್ದಾರೆ, ಅವ್ರಿಗೆಲ್ಲ ವಾಪಸ್ ಕಳಿಸ್ಲೇಬೇಕಾಗ್ತದೆ. ಕೇಂದ್ರ ಸರ್ಕಾರ ತೀರ್ಮಾನ ತೊಗೊಂಡಿದೆ. FRR ಅನ್ನೋರು ಆ ಕೆಲಸ ಮಾಡ್ತಾರೆ. ಅನಧಿಕೃತವಾಗಿರೋದು ಗೊತ್ತಿಲ್ಲ, ಅದನ್ನು ವೆರಿಫೈ ಮಾಡಬೇಕು. ಅಧಿಕೃತವಾಗಿರೋರನ್ನ ಕಳಿಸೋದಕ್ಕೆ ನಮ್ಮದೇನು ತಕರಾರು ಇಲ್ವಲ್ಲ. ಅವ್ರನ್ನೇ ಈಗ ಎಲ್ಲ ವೀಸಾ ಕ್ಯಾನ್ಸಲೇಷನ್ಸ್ ಮಾಡಿ ನೀವೆಲ್ಲ ಹೊರಟೋಗಿ ಇಲ್ಲಿಂದ ಕೇಂದ್ರ ಸರ್ಕಾರ ಆ ರೀತಿ ತೀರ್ಮಾನ ಮಾಡಿದೆ ಅಂತ ಹೇಳುವಂಥದ್ದು ಅಷ್ಟೇ. ಅನಧಿಕೃತವಾಗಿರೋರನ್ನ ನಾವು ಹುಡುಕ್ಬೇಕಲ್ಲ, ಅದನ್ನು ಹುಡುಕ್ತಾರೆ. ಅಲ್ಲ, ಈಗ ಸದ್ಯಕ್ಕೆ ಪಾಕಿಸ್ತಾನಕ್ಕಷ್ಟೇ ಆ ತೀರ್ಮಾನ ಆಗಿರುವಂಥದ್ದು. ಈಗ ನಮ್ಮಲ್ಲಿ ವೆರಿಫೈ ಮಾಡ್ತಾ ಇದ್ದಾರೆ. ಅಧಿಕೃತವಾಗಿ ಇಲ್ಲಿ ಇರ್ತಕ್ಕಂಥವ್ರು, ಅನಧಿಕೃತವಾಗಿ ಇರ್ತಕ್ಕಂಥವ್ರು, ಇವೆಲ್ಲ ನಾವು ನೋಡಬೇಕಲ್ಲ. ಅದರಲ್ಲಿ ಈಗ